ಅಣ್ಣ 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 ಬಂದಿರೋದು. ಕಳ್ಳ ರೋಳು ಕಳ್ಳನಯ ಒಳ್ಳೆ ಕಳ್ಳ ನೋಡಿರಯ್ಯ. ಕಳ್ಳ ರೋಳು ಕಳ್ಳನಯ ಒಳ್ಳೆ ಕಳ್ಳ ನೋಡಿರಯ್ಯ. ಕಾಡು ಬೆಟ್ಟ ರೋಡಿನೊಳಗೆ ಸೂರೆ ಮಾಡುವ ಕಳ್ಳನಯ. ಕಾಡು ಬೆಟ್ಟ ರೋಡಿನೊಳಗೆ ಸೂರೆ ಮಾಡುವ ಕಳ್ಳನಯ. ಕಳ್ಳ ರೋಳು ಕಳ್ಳನಯ ಒಳ್ಳೆ ಕಳ್ಳ ನೋಡಿರಯ್ಯ. ಕಳ್ಳ ರೋಳು ಕಳ್ಳನಯ ಒಳ್ಳೆ ಕಳ್ಳ ನೋಡಿರಯ್ಯ. ಕಂಡ ಕಂಡ ಜನರಿಗೆಲ್ಲ ಮೊಂಡ ಹೊಡೆಯುವ ಕಳ್ಳನಯ. ಕಂಡ ಕಂಡ ಜನರಿಗೆಲ್ಲ ಮೊಂಡ ಹೊಡೆಯುವ ಕಳ್ಳನಯ. ಕಳ್ಳ ರೋಳು ಕಳ್ಳನಯ ಒಳ್ಳೆ ಕಳ್ಳ ನೋಡಿರಯ್ಯ. ಕಳ್ಳ ರೋಳು ಕಳ್ಳನಯ ಒಳ್ಳೆ ಕಳ್ಳ ನೋಡಿರಯ್ಯ. ಅಣ್ಣ 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 ಬಂದಿರೋದು. ಅಣ್ಣ 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 ಬಂದಿರೋದು. ನಮ್ಮಣ್ಣ ಗುರುದಾಸ್ ಗೊತ್ತು ಕಾಣದೇ ಇಲ್ಲವಲ್ಲ. ಅಲ್ಲಿ ಯಾರೋ ಬರುವಂತೆ ಕಾಣೋದು. ಬರಲಿ ನೋಡೋಣ. ಅಣ್ಣ ವಂದನೆ ಆಗಲಿ. ಅಣ್ಣ ವಂದನೆ ಇರಲಿ. ಅಣ್ಣ ಇನ್ನು ಕಾಣಲೇ ಇಲ್ಲವಲ್ಲ. ಅಲ್ಲಿ ಯಾರೋ ಬರುವಂತೆ ಕಾಣುವುದು. ಬರಲಿ ನೋಡೋಣ. ಅಣ್ಣ ವಂದನೆ ಆಗಲಿ. ಅಣ್ಣ ವಂದನೆ ಆಗಲಿ. ನಮ್ಮ ಬೌದ್ಧರು ಹೇಳಿದ ರಾಜಪುತ್ರನು ಸಿಕ್ಕಿದ್ದಾನೆಯೇ? ತೋರಳಿದ ರಾಜಪುತ್ರನೋ ಕಣ್ಣಿನಿಂದ ಕಂಡೆ ನಾನು ಓಡಿ ಬಂದೆನೋ. ತೋರಳಿದ ರಾಜಪುತ್ರನ ಕಣ್ಣಿನಿಂದ ಕಂಡೆ ನಾನು ಓಡಿ ಬಂದೆನೋ. ಕೇಳಿರಯ್ಯಾನ ಕೇಳುಗನಿಲ್ಲ ನನಗೆ ಕೇಳುಗನು ವೀರರನೆ ಕೇಳಿರಯ್ಯ. ಕರ್ಮವೆನ್ನದೆ ದುರಿತ ನೋಡದೆ ಅವನ ಪ್ರಾಣವನ್ನು ನಾವು ತೆಗೆಯಲೇಬೇಕು. ಕರ್ಮವೆನ್ನದೆ ದುರಿತ ನೋಡದೆ ಅವನ ಪ್ರಾಣವನ್ನು ನಾವು ತೆಗೆಯಲೇಬೇಕು. ಕೇಳೇರಯ್ಯಾನ ಕೇಳುಗಲೇಗ. ದುರಿತ ನೋಡದೆ ಅವನ ಪ್ರಾಣವನ್ನು ನಾವು ತೆಗೆಯಲೇಬೇಕು. ನನಗೆ ಕೇಳುವೆನು ವೀರನೇ ಕೇಳಿರಯ್ಯ. ನನಗೆ ಕೇಳುವೆನು ವೀರನೇ ಕೇಳಿರೈ ಕೇಳಿರಯ್ಯಾನ ಕೇಳುವೆನಿಗ ಕೇಳಿರಯ್ಯಾನ ಕೇಳುವೆನಿಗ. ನೋಡಿರೋ ಮಿತ್ರರೇ, ನಮ್ಮ ಬಹುದೂರ ಹೇಳಿದ ಆ ರಾಜಪುತ್ರನನ್ನು ಕಣ್ಣಾರ ನೋಡಿ ಬಂದಿದ್ದೇನೆ. ಆತನನ್ನು ಹೇಗಾದರೂ ಮಾಡಿ ಕೊಂದು ಅವನ ಮೈ ಮೇಲಿರುವ ಬಂಗಾರವನ್ನೆಲ್ಲ ನಾವು ಸಂಪಾದನೆ ಮಾಡಬೇಕು. ಇದಕ್ಕೆ ನೀವು ಏನ್ ಹೇಳಿಬಿರಿ? ಅಣ್ಣ ಆತನೊಬ್ಬನೇ ಬರ್ತಾನೆ. ಅಣ್ಣ ಆತನಿಗೆ ವಯಸ್ಸು ಎಷ್ಟಾಗಿರಬಹುದು? ಆತನ ಜೊತೆಯಲ್ಲಿ ಒಬ್ಬ ಸೇವಕ ಬರುತ್ತಾನೆ. ಆತನಿಗೆ ಸುಮಾರು ವರ್ಷಗಳಾಗಿರಬೇಕು. ಅವನು ನಾಳೆ ಪಾಠಶಾಲೆಗೆ ಬರುತ್ತಾನೆ. ನೀವು ಇಲ್ಲಿಗೆ ಬನ್ನಿ,
ನಾನು ತೋರಿಸುತ್ತೇನೆ. ಹಾಗಾಗಲಿ ಅಣ್ಣ. ಆ, ಬನ್ನಿರಿ ಬಾಲರೆ ಯೇಸುವೆ ನೀವು ಹರುಷದಿ ಬೇಡುವೆ ಇರಿಸಿರಿ ಪ್ರೇಮ. ಬನ್ನಿರಿ ಬಾಲರೆ ಯೇಸುವೆ ನೀವು ಹರುಷದಿ ಬೇಡುವೆ ಇರಿಸಿರಿ ಪ್ರೇಮ. ಪರರ ಸೇವೆಯ ಮಾಡಲು ನಾನು ಹರುಷದಿ ಆಶಿಸುತ್ತಿರುವೆನು. ಪರರ ಸೇವೆಯ ಮಾಡಲು ನಾನು ಹರುಷದಿ ಆಶಿಸುತ್ತಿರುವೆನು. ಬೇಗನೆ ಬನ್ನಿರಿ ಬಾಲರ ರೂಪದಿ ಪ್ರೀತಿಯ ತಂದೆ ನೀವೀಗ. ಬೇಗನೆ ಬನ್ನಿರಿ ಬಾಲರ ರೂಪದಿ ಪ್ರೀತಿಯ ತಂದೆ ನೀವೀಗ. ಬನ್ನಿರಿ ಬಾಲರೆ ಯೇಸುವೆ ನೀವು ಹರುಷದಿ ಬೇಡುವೆ ಇರಿಸಿರಿ ಪ್ರೇಮ. ಕುಷ್ಠ ಕುಂಟ ಕುರುಡರಿಗೆಲ್ಲ ಸ್ವಸ್ಥವ ನೀಡುವ ವರ ನೀಡು. ಕುಷ್ಠ ಕುಂಟ ಕುರುಡರಿಗೆಲ್ಲ ಸ್ವಸ್ಥವ ನೀಡುವ ವರ ನೀಡು. ಸತ್ತವರನ್ನು ಜೀವಕ್ಕೆ ಎಬ್ಬಿಸೋ ಶಕ್ತಿಯ ನೀಡೋ ವರ ನೀಡು. ಸತ್ತವರನ್ನು ಜೀವಕ್ಕೆ ಎಬ್ಬಿಸೋ ಶಕ್ತಿಯ ನೀಡೋ ವರ ನೀಡು. ಬನ್ನಿರಿ ಬಾಲರೆ ಯೇಸುವೆ ನೀವು ಹರುಷದಿ ಬೇಡುವೆ ಇರಿಸಿರಿ ಪ್ರೇಮ. ಬನ್ನಿರಿ ಬಾಲರೆ ಯೇಸುವೆ ನೀವು ಹರುಷದಿ ಬೇಡುವೆ ಇರಿಸಿರಿ ಪ್ರೇಮ. ಓ ದಿವ್ಯ ಬಾಲ ಯೇಸುವೆ, ನಿಮಗೆ ಮಿತಿಯಿಲ್ಲದ ಸ್ತೋತ್ರ ಉಂಟಾಗಲಿ. ಪರಸ್ನೇಹವೆಂಬ ಪುಣ್ಯವನ್ನು ಮಾಡಬೇಕಾಗಿ ನಾನು ಈ ಮಠಕ್ಕೆ ಆಗಮಿಸಿರುತ್ತೇನೆ. ವ್ಯಾಧಿಕಾರರಿಗೆ ಆರೋಗ್ಯ ಭಾಗ್ಯವನ್ನು, ಪಿಶಾಚಿಯನ್ನು ಜಯಿಸುವಂಥ ಶಕ್ತಿಯನ್ನು, ಸತ್ತವರನ್ನು ಜೀವಕ್ಕೆ ಬೆಸುವಂಥ ವರವನ್ನು ನೀಡಬೇಕಾಗಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಮಗನೇ ಅಂತೋಣಿ, ನಿನ್ನ ಕೂಗು ಗಗನದೊಳಗೆ ಬಂದು ನನ್ನನ್ನು ಸೇರಿತು. ಇಗೋ ನಾನು ಬಾಲನ ರೂಪದಲ್ಲಿ ಬಂದಿದ್ದೇನೆ. ಇನ್ನು ಮುಂದೆ ಕುಂಟರು ನಡೆಯುವಂತೆಯೂ, ಮೂಗರು ಮಾತನಾಡುವಂತೆಯೂ, ಕುಷ್ಠರೋಗಿಯು ಸ್ವಸ್ಥ ಹೊಂದುವೆಯಂತೆಯೂ, ಪಿಶಾಚಿಯನ್ನು ನನ್ನ ಶಿಲುಬೆಯ ಸಹಾಯದಿಂದ ಬಿಡಿಸುವಂತೆಯೂ ಮತ್ತು ಸತ್ತವರನ್ನು ಜೀವಕ್ಕೆ ಎಬ್ಬಿಸುವ ವರವನ್ನು ನೀನು ಕೇಳಿದಂತೆಯೇ ದಯಪಾಲಿಸಿರುತ್ತೇನೆ. ಇದನ್ನು ನನ್ನ ಹೆಸರಿನಲ್ಲಿ ಮಾಡುವೆಯಾಗಲಿ ಮಗನೇ. ಜಗದೀಶ ನನ್ನ ಕೂಗು ಕೇಳಿ ದರ್ಶನ ಕೊಟ್ಟೆ, ಕರುಣಾಕರ ನಂಬಿದೆ ನಗೆ ದೈವವ ಕೊಟ್ಟೆ. ಜಗದೀಶ ನನ್ನ ಕೂಗು ಕೇಳಿ ದರ್ಶನ ಕೊಟ್ಟೆ, ಕರುಣಾಕರ ನಂಬಿದೆ ನಗೆ ದೈವವ ಕೊಟ್ಟೆ. ದೇವಸುತನು ಬಾಲನಾಗಿ ಮೋಕ್ಷದಿಂದಲೇ
ಸುತನು ಬಾಲನಾಗಿ ಮೋಕ್ಷದಿಂದಲೇ ಪಾಪಿಯ ಮಗೆ ಭಾಗ್ಯ ಕೊಡುವ ಪರಮ ತಂದೆಯೇ, ಪಾಪಿಯ ಮಗೆ ಭಾಗ್ಯ ಕೊಡುವ ಪರಮ ತಂದೆಯೇ, ಕುಷ್ಠ ಕುಂಠ ಕುರುಡರನ್ನು ಸ್ವಸ್ಥಪಡಿಸುವ ವರವಾ ನನಗೆ ಕರುಣಾಕರ ನಂಬಿದೆ ನನಗೆ ದೈವವ ಕೊಟ್ಟೆ. ಜಗದೀಶ ನನ್ನ ಕೂಗು ಕೇಳಿ ದರ್ಶನ ಕೊಟ್ಟೆ, ಕರುಣಾಕರ ನಂಬಿದೆ ನನಗೆ ದೈವವ ಕೊಟ್ಟೆ. ಜಗದೀಶ ನನ್ನ ಕೂಗು ಕೇಳಿ ದರ್ಶನ ಕೊಟ್ಟೆ, ಕರುಣಾಕರ ನಂಬಿದೆ ನನಗೆ ದೈವವ ಕೊಟ್ಟೆ. ರಾತ್ರಿ ಹಗಲು ನಿದ್ರೆ ಇಲ್ಲದೆ ಈ ಕುಷ್ಠ ನನಗ್ ಬಂತು. ಯಾವ ಪಾಪಕ್ಕಪ್ಪ ಬಂತು ಒಂದೂ ಗೊತ್ತಿಲ್ಲ. ನೋಡಿದರೆ ಕೀವು ರಕ್ತ, ತಿನ್ನಲು ಆಹಾರ ಕೊಡಲಿಕ್ಕೆ ಒಬ್ಬರು ಬರೋದಿಲ್ಲ, ಒಬ್ಬರು ಬರೋದಿಲ್ಲ. ಮೊಲಗಳು ಸೂರಿಲ್ಲ, ಯಾರೂ ನನ್ನ ಬಳಿ ಬರುತ್ತಿಲ್ಲ. ಏನ್ ಮಾಡುದು? ಆ ದೇವರಿಗೆ ಯಾವಾಗ ಕರುಣೆ ಬರುತ್ತದೋ? ದೇವ, ಈ ಬೆಟ್ಟದ ಅನುಸರಿಗೆ ಬಂದಿದ್ದೇನೆ, ಈಗಲಾದ್ರೂ ದೇವರು ಕರುಣೆ ತೋರ್ತಾರೇನೋ ಎಂಬುದ ಇಲ್ಲೇ ಹುಡುಕಿ ಹುಡುಕಿ ಅಲೆದಾಡು ಬಂದಿದ್ದೀನಪ್ಪ, ಅಲೆದಾಡು ಬಂದಿದ್ದೀನಿ. ಈ ಭೂಮಿಯೋಳು ಬೆಂದ ಜೀವನೊಂದು ಕೂಗುವೆ, ಬಂದು ನೋಡಯ್ಯ, ಬಂದು ನೋಡಯ್ಯ. ದೇವರೇ ಕರುಣೆ ತೋರಿರಿ. ಈ ಭೂಮಿಯೋಳು ಬೆಂದ ಜೀವನೊಂದು ಕೂಗುವೆ, ಬಂದು ನೋಡಯ್ಯ, ಬಂದು ನೋಡಯ್ಯ. ದೇವರೇ ಬಂದೇನೆ, ಈ ರೋಗವನ್ನು ಗುಣಪಡಿಸಿರಿ ದೇವರೇ, ಗುಣಪಡಿಸಿ. ಪಾಪ ಕೋಪದೋಡು ನಾನು ಎಡೆಗೆ ಬಿಟ್ಟಿದ್ದೆ, ಅಲ್ಲೋ ಈ ರೋಗದಿಂದ ಆರುತ್ತಿರುವೆನು. ಪಾಪ ಕೋಪದೋಳು ನಾನು ಎಡವೆ ಬಿದ್ದೆನು, ಈ ಹಗಲು ರಾತ್ರಿ ನಿದ್ದೆ ಆಡುತ್ತಿರುವೆನು. ಅಯ್ಯೋ, ಪಾಪ ಕೋಪದೋಳು ನಾನು ಎಡವೆ ಬಿದ್ದೆನು, ಈ ಲೋಕದೋಳು ನಾಯಿಯಂತೆ ಅಲಿಯುತ್ತಿರುವೆನು. ಯಾವ ಪಾಪಕ್ಕೆ ಕುಷ್ಠ ಬಂದಿತು, ಪರದೇಶಿ ನಾನಾದೆ. ಅಯ್ಯೋ ದೇವರೇ, ಅಯ್ಯೋ ದೇವರೇ, ಅಯ್ಯೋ ದೇವರೇ, ಅಯ್ಯೋ ದೇವರೇ. ಈ ಭೂಮಿಯೋಳು ಬೆಂದ ಜೀವನೊಂದು ಕೂಗುವೆ, ಬಂದು ನೋಡೆಯ, ಬಂದು ನೋಡೆಯ. ಅಯ್ಯೋ ದೇವರೇ, ಅಯ್ಯೋ ದೇವರೇ, ಅಯ್ಯೋ ಅಯ್ಯೋ. ಹಗಲು ರಾತ್ರಿ ನಿದ್ರೆ ಇಲ್ಲದೆ ನರಳುತ್ತಿರುವೆನು, ಈ ರೋಗದಿಂದ ನರಳಿ ನರಳಿ ಸಾಯುತ್ತಿರುವೆನು. ಅಯ್ಯೋ, ಹಗಲು ರಾತ್ರಿ ನಿದ್ರೆ ಇಲ್ಲದೆ ನರಳುತ್ತಿರುವೆನು, ಈ ರೋಗದಿಂದ ನರಳಿ ನರಳಿ ಸಾಯುತ್ತಿರುವೆನು. ಯಾವ ಪಾಪಕ್ಕೆ ಕುಷ್ಠ ಬಂದದ್ದು, ಪರದೇಶಿ ನಾನಾದೆ. ಅಯ್ಯೋ ದೇವರೇ, ಅಯ್ಯೋ ದೇವರೇ, ಅಯ್ಯೋ ದೇವರೇ,
ಅಯ್ಯೋ ದೇವರೇ, ಅಯ್ಯೋ 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 ಅಪ್ಪ ದೇವರೇ, ಯೇಸುವೆ ಕರುಣೆ ತೋರಿ, ಕರುಣೆ ತೋರಿರಪ್ಪ. ಆಗುತ್ತಿಲ್ಲ ಹಸುವು, ರೋಗ ಆಗುತ್ತಿಲ್ಲ ಕರ್ತನೆ. ಇಲ್ಲವಾದರೆ ನನ್ನನ್ನು ಕರೆದುಕೊಂಡು ಬಿಡಿರಿ, ನನ್ನನ್ನು ಕರೆದುಕೊಂಡು ಬಿಡಿರಿ ತಂದೆ, ನನ್ನನ್ನು ಕರೆದುಕೊಂಡು ಬಿಡಿ. ಅಯ್ಯೋ ಅಯ್ಯೋ ದೇವರೇ. ಅಪ್ಪ, ನೀನು ಯಾರು? ಏತಕ್ಕಾಗಿ ಹೀಗೆ ನರಳಾಡುತ್ತಿರುವೆ? ಅಪ್ಪ, ಹಲವಾರು ವರ್ಷಗಳಿಂದ ಕುಷ್ಠರೋಗದಿಂದ ನರಳುತ್ತಿದ್ದೇನೆ. ಈ ಗಾಯಗಳು, ಕೀವು ರಕ್ತಗಳು ರಾತ್ರಿ ಹಗಲು ನಿದ್ರೆ ಇಲ್ಲದೆ ನರಳಿ ನರಳಿ ಸಾಯುತ್ತಿದ್ದೇನೆ. ಈ ರೋಗದಿಂದ ಯಾರು ನನ್ನ ಜನರು ಬಳಿಗೆ ಬರದೆ, ಒಪ್ಪತ್ತು ಊಟ ಕೊಡದೆ ಅಲೆಮರೆಯಾಗಿ ಅಲಿಯುತ್ತಿದ್ದೇನಪ್ಪ. ದೇವರು ಈಗಾದ್ರೂ ಸಾವಾದ್ರೂ ಕೊಟ್ಟಿದ್ದೇನೆ ಚೆನ್ನಾಗಿತ್ತೇನೋ ಎಂದು ಬಯಸುತ್ತಿದ್ದೇನಪ್ಪ, ಬಯಸುತ್ತಿದೆ. ಚಿಂತಿಸಬೇಡ ಮಗನೇ, ಪ್ರಭು ಯೇಸು ಕ್ರಿಸ್ತರು ಎಲ್ಲರನ್ನೂ ಸ್ವಸ್ಥಪಡಿಸುತ್ತಾರೆ. ಪ್ರಭು ಯೇಸುವಿನಲ್ಲಿ ನಿನಗೆ ವಿಶ್ವಾಸವಿದೆಯೇ? ಖಂಡಿತವಾಗಿದೆಯಪ್ಪ, ಖಂಡಿತವಾಗಿದೆ, ಖಂಡಿತವಾಗಿದೆ. ಹಾಗಾದರೆ ಮೊಣಕಾಲಿನಲ್ಲಿ ನಿಲ್ಲು. ಅಯ್ಯೋ 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 ಅಯ್ಯೋ, ಕೈ ಕಾಲು ಮರ್ಚಿ ಮರ್ಚಿ. ಅಯ್ಯೋ ದೇವ್ರೆ. ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನೀನು ಸ್ವಸ್ಥ ಹೊಂದುವೆ ಆಗಲಿ ಮಗನೇ. ಅಯ್ಯೋ ಕಾಲೆಲ್ಲ ನೆಟ್ಟಗಾಗುತ್ತಿವೆ, ಬೆರಳುಗಳೆಲ್ಲ ನೆಟ್ಟಗಾಗುತ್ತಿವೆ. ನನ್ನ ಕುಷ್ಠರೋಗವೆಲ್ಲ ಮಾಯವಾಗುತ್ತಿದೆ. ಇದೆಂಥ ಅದ್ಭುತ, ಇದೆಂಥ ಆನಂದ. ಆಹಾ ದೇವರೇ, ನೀವ್ಯಾರಪ್ಪ ನನ್ನನ್ನು ಗುಣಪಡಿಸಿದ್ದು? ನನ್ನ ಹೆಸರು ಅಂತೋಣಿ. ನಾನು ಪಂಚಗಯ ಸಂತ ಫ್ರಾನ್ಸಿಸ್ ಸಭೆಯ ಮಠದಲ್ಲಿ ಗುರುವಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಮಗನೇ. ಅಪ್ಪ, ನಿನ್ನ ಬಗ್ಗೆ ಹಲವಾರು ಜನರು ನನಗೆ ತಿಳಿಸಿದ್ದಾರೆ. ನೀನೇ ಎಂಬುದು ನನಗೆ ಗೊತ್ತಿಲ್ಲ. ಆದರೂ ನಿನ್ನನ್ನು ನೋಡಿ ಈ ರೋಗ ದೇವರ ನಾಮದಲ್ಲಿ ಗುಣಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳಪ್ಪ, ಸ್ತೋತ್ರಗಳು. ದೇವರಿಗೆ ವಂದನೆಯಾಗಲಿ ಅಪ್ಪ, ವಂದನೆಯಾಗಲಿ. ದೇವರಲ್ಲಿ ವಿಶ್ವಾಸವಿಟ್ಟು ಸುಖವಾಗಿ ಜೀವಿಸುವೆ ಆಗಲಿ ಮಗನೇ. ಹಾಗೆ ಆಗಲಿ ಅಪ್ಪ, ಹಾಗೆ ಆಗಲಿ. ಆಹಾ ದೇವರೇ, ಎಂಥ ಆನಂದ, ಎಂಥ ಸಂತೋಷ. ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕೆ ಹುಕ್ಕುತ್ತೆ. ಹಾಲೆಲೂಯ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕೆ ಹುಕ್ಕುತ್ತೆ. ನಾಮದಲ್ಲಿ ನೀವು ಪರರಿಗೆ ಏನು ಮಾಡುವಿರೋ ಅದನ್ನೇ ನನಗೆ ಮಾಡಿರಿ. ನನ್ನ ನಾಮದಲ್ಲಿ ನೀವು ಪರರಿಗೆ ಏನು ಮಾಡುವಿರೋ ಅದನ್ನೇ ನನಗೆ ಮಾಡಿರಿ. ಹಸಿವೆಯಿಂದ ನರಳುತ್ತಿರಲು ನನ್ನ ಹಸಿವು ನೀಗಿಸಿ, ಹಸಿವೆಯಿಂದ ನರಳುತ್ತಿರಲು ನನ್ನ ಹಸಿವು ನೀಗಿಸಿ
ದಾಹದಿಂದ ಬವಣೆ ಪಡಲು ಪಾನವೇ ನಗೆ ಕೊಟ್ಟಿರಿ. ನನ್ನ ನಾಮದಲ್ಲಿ ನೀವು ಪರರ್ಗೆ ಏನು ಮಾಡ್ಬಿರೋ ಅದನ್ನೇ ನನಗೆ ಮಾಡಿರಿ. ನಾನು ಕೆಲ ಕಾಲ ಪ್ರಭುವಿನಲ್ಲಿ ಪ್ರಾರ್ಥನೆಯೊಂದಿಗೆ ಕಳೆಯುತ್ತೇನೆ. ಈಗ ಅಂತೋಣಿ ಮಠದಲ್ಲಿ ಜಪಧ್ಯಾನ ಮಾಡುತ್ತಿರುವರು ಹೇಗಾದರೂ ಮಾಡಿ ಆತನನ್ನು ಶೋಧಿಸಿ ನನ್ನ ಸ್ವಂತ ಸ್ಥಳವಾದ ನರಕಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಬರುವೆನೀಗಲೇ ನರಕದಿಂದ ದರ್ಗ ಇಳಿದು ಬರುವೆನೀಗಲೇ ಆಹಾ ಬರುವೆನೀಗಲೇ. ಬರುವೆನೀಗಲೇ ನರಕದಿಂದ ದರ್ಗ ಇಳಿದು ಬರುವೆನೀಗಲೇ ಆಹಾ ಬರುವೆನೀಗಲೇ. ಭಕ್ತರಾದ ಮನುಜರಿಗೆ ಭಕ್ತಿ ಕಳಿಸಿವೆ, ಭಕ್ತರಾದ ಮನುಜರಿಗೆ ಭಕ್ತಿ ಕಳಿಸಿವೆ, ಭಕ್ತಿ ಕಳಿಸಿ ಅವರನ್ನೆಲ್ಲ ನರಕ ಕೆಳೆಯುವೆ, ಭಕ್ತಿ ಕೆಳಿಸಿ ಅವರನ್ನೆಲ್ಲ ನರಕ ಕೆಳೆಯುವೆ, ನರಕ ಕೆಳೆದು ಅವರನ್ನೆಲ್ಲ ಅಲ್ಲೇ ತುಳಿಯುವೆ ಅಲ್ಲೇ ತುಳಿಯುವೆ. ಬರುವೆನೀಗಲೇ ನರಕದಿಂದ ಬರುವೆನೀಗಲೇ ಆಹಾ ಬರುವೆ. ಸಂಚು ಮಾಡಿ ವಂಚಿಸಿದ ಮೋಸ ಮಾಡುವೆ, ಸಂಚು ಮಾಡಿ ವಂಚಿಸಿದ ಮೋಸ ಮಾಡುವೆ, ಮೋಸ ಮಾಡಿ ಅವರನ್ನೆಲ್ಲ ನರಕಕ್ಕೆ ಇಳಿವೆ. ನಂದಾವನದಲ್ಲಿ ಆದಿತ್ಯನ ತಾಯಿಗೆ ವಂಚಿಸಿದ ಬೇರೆಗೆ ನನ್ನ ಸ್ವಂತ ಸ್ಥಳವಾದ ನರಕಕ್ಕೆ ಎಳೆದುಕೊಂಡು ಹೋಗುತ್ತೇನೆ. ನನ್ನ ಸ್ವಂತ ಸ್ಥಳವಾದ ನರಕಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಆದರೂ ಭಯ ಆಗುತ್ತೆ. ಏನಾಗಲಿ ಒಂದು ಕೈ ನೋಡಬಿಡೋಣ. ಭಕ್ತರಿಗೆ ಭಕ್ತಿ ಕಳಿಸಿವೆ, ಭಕ್ತರಾದ ಮನುಷ್ಯನಿಗೆ ಭಕ್ತಿ ಕಳಿಸಿವೆ, ಭಕ್ತಿ ಕಳಿಸಿ ಅವರನ್ನೆಲ್ಲ ನರಕ ಕೆಳೆಯುವೆ. ಸಮ ಮಾಡುವೆ ಸಮ ಮಾಡುವೆ. ರಕ್ತದಿಂದಲೇ ಉಳಿಯುತ್ತಾ ಬಂದೆನು, ಅಧ್ಯಾನ ಮಾಡದೆ ಸರಿಯಾಗಿ ಬಂದೆನು. ರಕ್ತದಿಂದಲೇ ಉಳಿಯುತ್ತಾ ಬಂದೆನು, ಧ್ಯಾನ
ಸ್ವಾಮಿ, ನನಗೆ ಯಾರೂ ದಿಕ್ಕಿಲ್ಲ. ನಿಮ್ಮ ಮಠದಲ್ಲಿ ನನಗೆ ಆಶ್ರಯ ಕೊಡುವಿರಾ? ಎಲ್ಲವೋ ಸೈತಾನನೇ, ನನ್ನನ್ನು ವಂಚಿಸಲು ಬಂದಿರುವೆಯಾ? ನೀನು ಕರ್ತರ ವಾಕ್ಯವನ್ನು ಮೀರಿ ನರಕ ಕೂಪಕ್ಕೆ ಬಿದ್ದೆ. ಆದಿ ತಂದೆ ತಾಯಿಯರನ್ನು ವಂಚಿಸಿದ ಮೇರೆಗೆ ಈಗ ನನ್ನನ್ನು ವಂಚಿಸಲು ಬಂದಿರುವೆಯಾ? ತೊಲಗು ಇಲ್ಲಿಂದ. ಪರಿಶುದ್ಧವಾದ ಶಿಲುಬೆಯ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಿರಿ ದೇವಾ. ಪರಿಶುದ್ಧವಾದ ಶಿಲುಬೆಯ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಿರಿ ದೇವಾ. ಎಲ್ಲವೋ ನೀಚನೆ, ಜ್ಞಾನ ಮುದ್ರೆ ಇರುವಂತ ನನ್ನ ಹಣೆಯನ್ನು ನೋಡು, ಪವಿತ್ರ ಶಿಲುಬೆಯನ್ನು ಕೈಯಲ್ಲಿರುವಂತದನ್ನು ನೋಡು. ತೊಲಗು ಇಲ್ಲಿಂದ. ಅಯ್ಯೋ, ಉರಿ, ಉರಿ, ಉರಿ. ಸುಂದರ ದೇವ, ಸುಂದರ ದೇವನೇ ವಂದಿಪೆ ಪಾದವ, ಸುಂದರ ದೇವನೇ ವಂದಿಪೆ ಪಾದವ, ಸುಂದರ ದೇವನೇ ವಂದಿಪೆ ಪಾದವ, ಎಂದೆಂದು ನಿನ್ನ ಭಜಿಪೆ, ಎಂದೆಂದು ನಿನ್ನ ಭಜಿಪೆ. ಸುಂದರ ದೇವನೇ ವಂದಿಪೆ ಪಾದವ, ಸುಂದರ ದೇವನೇ ವಂದಿಪೆ ಪಾದವ, ಎಂದೆಂದು ನಿನ್ನ ಭಜಿಪೆ, ಎಂದೆಂದು ನಿನ್ನ ಭಜಿಪೆ. ಕುಂದದ ಕೀರ್ತಿಗಳೆಂದಿಗೂ ಆಡುತ್ತ, ಕುಂದದ ಕೀರ್ತಿಗಳೆಂದಿಗೂ ಆಡುತ್ತ, ಕನ್ನನ ಕನ್ನನಾದರಿತೆ, ಕಂದನ ಕರುಣೆಗಳಾದರಿತೆ, ಸುಂದರ ದೇವನೇ ವಂದಿಪೆ ಪಾದವ, ಸುಂದರ ದೇವನೇ ವಂದಿಪೆ ಪಾದವ, ಎಂದೆಂದು ನಿನ್ನ ಭಜಿಪೆ, ಎಂದೆಂದು ನಿನ್ನ ಭಜಿಪೆ. ಮೋಸ ದೋಷಗಳ ನಾಶವಗೈಯುತ, ಮೋಸ ದೋಷಗಳ ನಾಶವಗೈಯು, ಆಸರೆಯನ್ನು ತೋರಿಸು, ಆಸರೆಯನ್ನು ತೋರಿಸು. ದಾಸನ ದಾಸನ ದೋಷಗಳೆಣಿಸದೆ, ದಾಸನ ದಾಸನ ದೋಷಗಳೆಣಿಸ, ಜೇಸುವೆ ನಮ್ಮನ್ನು ರಕ್ಷಿಸ, ಜೇಸುವೆ ನಮ್ಮನ್ನು ರಕ್ಷಿಸ. ಸುಂದರ ದೇವನ ವಂದಿಪೆ ಪಾದವ, ಸುಂದರ ದೇವನ ವಂದಿಪೆ ಪಾದ, ಎಂದೆಂದು ನಿನ್ನ ಭಜಿಪೆ, ಎಂದೆಂದು ನಿನ್ನ ಭಜಿಪೆ. ಸೇವಕನೇ, ಅಪ್ಪಣೆ ಪ್ರಭು. ಮಂತ್ರಿಯನ್ನು ಬರಮಾಡು. ತಮ್ಮ ಅಪ್ಪಣೆ ಅಂತೆ ಆಗಲಿ. ಮಹಾರಾಜರಿಗೆ ವಂದನೆ ಆಗಲಿ.
ಮಂತ್ರಿಯವರೇ, ಮಹಾರಾಜರೇ, ನಿಮ್ಮ ಪೀಠವನ್ನು ಅಲಂಕರಿಸಿರಿ. ತಮ್ಮ ಅಪ್ಪಣೆಯಂತೆ ಆಗಲಿ. ಮಂತ್ರಿ, ನನ್ನದೊಂದು ಆಲೋಚನೆ. ಅದೇನೆಂದರೆ, ನನ್ನ ಕುಮಾರನು ಹುಟ್ಟಿ ಇಂದಿಗೆ 10 ವರ್ಷಗಳಾಗಿರುತ್ತೆ. ಆತನಿಗೆ ಹುಟ್ಟಿದ ಹಬ್ಬವನ್ನು ಮಾಡಬೇಕೆಂದು ನನಗೆ ಆಕಾಂಕ್ಷೆ ಬಂದಿದೆ. ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ತಿಳಿಸು. ಮಹಾರಾಜರೇ, ರಾಣಿಯಮ್ಮನವರನ್ನು ಮತ್ತು ಕುಮಾರನನ್ನು ಕರೆಸಿ ಅವರ ಅಭಿಪ್ರಾಯ ಏನೆಂಬುದನ್ನು ತಿಳಿದು ಮುಂದಿನ ಆಲೋಚನೆ ಮಾಡೋಣವೇ? ಸೇವಕನೇ, ಅಪ್ಪಣೆ ಪ್ರಭು. ನೀನು ಜಾಗ್ರತೆ ಹೋಗಿ ರಾಣಿಯನ್ನು ಮತ್ತು ಕುಮಾರನನ್ನು ಕರೆದುಕೊಂಡು ಬಾ. ಸ್ತುತಿಪೇ ದೇವಾ ಸ್ತುತಿಸುವೆ, ಅತಿಶಯದಿಂದಲೇ ದೇವಾ ಸ್ತುತಿಪೇ ದೇವಾ ಸ್ತುತಿಸುವೆ, ಯದಿಂದಲೇ ದೇವಾ ಸ್ತುತಿಪೇ ದೇವಾ ಸ್ತುತಿಸುವೆ. ಚರಣವ ಪೀಳಿದೆನು ದೇವಾ, ಕರಣದೊಳ್ ಕಾಪಾಡು ಭಾನು ಪ್ರಭಾವ. ಚರಣವ ಪೀಳಿದೆನು ದೇವಾ, ಕರಣದೊಳ್ ಕಾಪಾಡು ಭಾನು ಪ್ರಭಾವ. ಚರಣ ಹೋಗಿ ಬೇಡನೆನ, ಚರಣ ಹೋಗಿ ಬೇಡನೆನ, ಧರಣಿ ರಾಕ್ಷಕನೇ, ಧರಣಿ ರಾಕ್ಷಕನೇ, ಸ್ತುತಿಪೇ ದೇವಾ ಸ್ತುತಿಸುವೆ, ಅತಿಶಯದಿಂದಲೇ ದೇವಾ ಸ್ತುತಿಪೇ ದೇವಾ ಸ್ತುತಿಸುವೆ. ವಂದನೆ ಆಗಲಿ. ಸೇವಕನೇ, ಬಂದ ವರ್ತಮಾನವೇನು? ಕುಮಾರರನ್ನು ನಿಮ್ಮನ್ನು ಕರೆತರಲು ರಾಜರ ಅಪ್ಪಣೆ ಆಗಿದೆಯಮ್ಮ. ಹಾಗಾದರೆ ನಡೆ ಹೋಗೋಣ. ಪ್ರಾಣಕಾಂತರಿಗೆ ವಂದನೆಯಾಗಲಿ. ನನ್ನನ್ನು ಕರೆಸಿದ ಕಾರಣವೇನು? ಪ್ರಿಯೆ, ಬಾ ಕುಳಿತುಕೋ. ಕುಮಾರ, ನೀನು ಕುಳಿತುಕೋ. ಪ್ರಿಯೆ, ನೋಡು, ನನ್ನದೊಂದು ಅಭಿಪ್ರಾಯ. ಅದೇನೆಂದರೆ, ನಮ್ಮ ಕುಮಾರನು ಹುಟ್ಟಿ ಇಂದಿಗೆ 10 ವರ್ಷಗಳಾಗಿರುತ್ತೆ. ಆತನಿಗೆ ಹುಟ್ಟಿದ ಹಬ್ಬವನ್ನು ಮಾಡಬೇಕೆಂದು ನನಗೆ ಆಕಾಂಕ್ಷೆ ಬಂದಿದೆ. ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ತಿಳಿಸು. ಕಾಂತರೆ, ತಾವು ಹೇಳುವುದಕ್ಕಿಂತ ಮುಂದೆಯೇ ಕುಮಾರನ ಹುಟ್ಟಿದ ಹಬ್ಬವನ್ನು ಆಚರಿಸಬೇಕೆಂಬ ಆಕಾಂಕ್ಷೆ ಇತ್ತು. ಈ ದಿನ ತಮ್ಮ ವದನದಿಂದ ಬಂದ ಈ ಶುಭ ಸಂಗತಿ ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಯಾವಾಗ ಮಾಡುವುದು? ತೃಪ್ತ ಮಾಡಿರಿ. ಮಗು ಹುಟ್ಟಿದ ಹಬ್ಬವನ್ನು ಆಚರಿಸಿಯೇ ಬಿಡೋಣ. ತಂದೆಯೇ, ತಮ್ಮ ಪಾದ ಕಮಲಕ್ಕೆ ನಾ ವಂದಿಸಿ ಬೇಡುವೆ. ತಂದೆಯೇ, ತಂದೆಯೇ, ಇಂದು ಏನನು ಕರೆದಿದ್ದ ಪರೇ
ತಮ್ಮ ಪಾದ ಕಮಲಕ್ಕೆ ನಾ ವಂದಿಸಿ ಬೇಡುವೆ ತಂದೆಯೇ ತಂದೆಯೇ ತಂದೆಯೇ. ತಂದೆಯವರಿಗೆ ವಂದನೆಯಾಗಲಿ. ಕುಮಾರ ಕುಳಿತುಕೋ. ಪ್ರಿಯೆ ಪ್ರಿಯೆ, ನೋಡು, ಕುಮಾರನ ಹುಟ್ಟಿದ ಹಬ್ಬವನ್ನು ಮಾಡಬೇಕೆಂದು ನನಗೆ ಬಯಕೆ ಆಗಿದೆ. ನಿನ್ನ ಅಭಿಪ್ರಾಯವನ್ನು ತಿಳಿಸು. ಕಾಂತರೆ, ತಾವು ಹೇಳುವುದಕ್ಕಿಂತ ಮುಂದೆಯೇ ಕುಮಾರನ ಹುಟ್ಟಿದಬ್ಬವನ್ನು ಆಚರಿಸಬೇಕೆಂಬ ಆಕಾಂಕ್ಷೆ ಇತ್ತು. ಈ ದಿನ ತಮ್ಮ ವದನದಿಂದ ಬಂದ ಈ ಶುಭ ಸಂಗತಿ ಕೇಳಿ ನನಗೆ ತುಂಬ ಸಂತೋಷವಾಯಿತು. ತೃಪ್ತ ಮಾಡಿರಿ. ಯಾವಾಗ ಆಚರಿಸುವುದು? ಮಗು ಹುಟ್ಟಿದ ಹಬ್ಬವನ್ನು ಆಚರಿಸಿಯೇ ಬಿಡೋಣ. ಜನಕರೇ, ನನ್ನ ಹುಟ್ಟುಹಬ್ಬವನ್ನು ಆಚರಿಸುತ್ತೀರಿ, ನನಗೇನೇನು ಅಲಂಕಾರವನ್ನು ಮಾಡುತ್ತೀರಿ? ಮಗನೇ ಕಂದ, ನೀನು ಏನು ಬೇಕಾದರೂ ಕೇಳು ಕಂದ. ನೀನು ಕೇಳಿದ್ದನ್ನೆಲ್ಲ ಮಾಡಿಸಿಕೊಡುತ್ತೇನೆ ಕಂದ. ಜನಕರೇ, ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಬೇಕು. ಮೆರವಣಿಗೆಯ ಜೊತೆ ವಾದ್ಯಗಳು ಮುಳಗಬೇಕು. ಮೈ ತುಂಬ ಆಭರಣಗಳನ್ನು ತೊಡಿಸಬೇಕು. ಜನಕರೇ, ಕುಮಾರ, ಇಷ್ಟೇ ತಾನೇ ನೀನು ಕೇಳಿದ್ದು? ನೀನು ಕೇಳಿದ್ದನ್ನೆಲ್ಲ ಮಾಡಿಸಿಕೊಡುತ್ತೇನೆ ಕಂದ. ನಿನ್ನ ಮೈ ಮೇಲೆ ಬಂಗಾರದ ಆಭರಣಗಳನ್ನು ತೊಡಿಸುತ್ತೇನೆ. ನಿನ್ನ ತಲೆಯ ಮೇಲೆ ಮುತ್ತಿನ ಕಿರೀಟ ಮಡಗಿಸಿ ಆನೆ ಮೇಲೆ ಕುಳ್ಳರಿಸಿ ನಮ್ಮ ನಗರದ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸ್ತೇನೆ ಕಂದ. ಮಂತ್ರಿಯವರೇ, ಮಹಾರಾಜರೇ, ಇಂದಿಗೆ 3 ದಿನಕ್ಕೆ ನನ್ನ ಕುಮಾರನು ಹುಟ್ಟಿದ ಹಬ್ಬವನ್ನು ಆಚರಿಸುವುದರಿಂದ ನಮ್ಮ ನಗರದ ಬೀದಿಗಳನ್ನು ತಳಿರು ತೋರಣಗಳಿಂದ ಅಲಂಕರಿಸಿರಿ ಮತ್ತು ವಾದ್ಯ ವೃಂದದವರನ್ನು, ಜಟ್ಟಿ ಕಾಳಗದವರನ್ನು ಬರಮಾಡಿರಿ. ನಮ್ಮ ಅರಮನೆಯನ್ನು ಅಲಂಕಾರಗೊಳಿಸಿರಿ. ಈ ಸಂಗತಿಯನ್ನು ನಮ್ಮ ರಾಜ್ಯದ ಡಂಗೂರಿಯ ಮೂಲಕ ಬೀದಿ ಬೀದಿಗಳಲ್ಲಿ ಸಾರುವಂತವರಾಗಿ. ಮಹಾರಾಜರೇ, ತಮ್ಮ ಅಪ್ಪಣೆಯಂತೆ ಆಗಲಿ. ಸೇವಕನೇ, ಅಪ್ಪಣೆ ನಮ್ಮ ದೇಶದ ಡಂಗುರಿಯನ್ನು ಬರಮಾಡು. ತಮ್ಮ ಅಪ್ಪಣೆ ಅಂತ ಆಗಲಿ. ಮಾಡ್ರೆ ಅಲ್ತೂರಾಗ ಡಂಗರಿ ಅಪ್ರಾರನು ಸಿಗ್ತಾರ. ಏನು ಹೇಳಲಿ ನಾನು, ಈ ಕಾಲವೇ ಕೆಟ್ಟೋಯ್ತಲ್ಲ. ರೀತಿ ನೀತಿ ಯಾವುದು ಹೇಳೋರೇ ಇಲ್ಲ, ಅದನ್ ಕೇಳೋರೇ ಇಲ್ಲ. ಏನು ಹೇಳಲಿ ನಾನು, ಈ ಕಾಲವೇ ಕೆಟ್ಟೋಯ್ತಲ್ಲ. ರೀತಿ ನೀತಿ ಯಾವುದು ಹೇಳೋರೇ ಇಲ್ಲ, ಅದನ್ ಕೇಳೋರೇ ಇಲ್ಲ. ಚಿಕ್ಕ ಚಿಕ್ಕ ಹುಡುಗರೆಲ್ಲ ಸ್ಕೂಲಿಗೆ ಹೋಗೋದಿಲ್ಲ. ಏರಿ ಮೇಲೆ ಸಿಗರೇಟ್ ಸೇರ್ಕೊಂಡು ಸಾಲಾಗ್ ಹೋಗ್ತಾರಲ್ಲ. ಚಿಕ್ಕ ಚಿಕ್ಕ ಹುಡುಗರೆಲ್ಲ ಸ್ಕೂಲಿಗೆ ಹೋಗೋದಿಲ್ಲ. ಏರಿ ಮೇಲೆ ಸಿಗರೇಟ್ ಸೇರ್ಕೊಂಡು ಸಾಲಾಗ್ ಹೋಗ್ತಾರಲ್ಲ. ಅಯ್ಯಯ್ಯೋ ಸಾಕಪ್ಪ, ಲೋಕದ ಬಾಳು ಸಾಕಪ್ಪ. ಓದಿ ಓದಿ ಸಾಕಾಗೋಯ್ತು, ಬಾಳೋದು ಹೇಗಪ್ಪ. ಏನು ಹೇಳಲಿ ನಾನು, ಈ ಕಾಲವೇ ಕೆಟ್ಟೋಯ್ತಲ್ಲ. ರೀತಿ ನೀತಿ ಯಾವುದು ಹೇಳೋರೇ ಇಲ್ಲ, ಅದನ್ ಕೇಳೋರೇ ಇಲ್ಲ. ಸಾವ್ಕಾರಂದ್ರೆ ಯಾರೋ ತಾಗಂತಾನೆ ಕಾರೋ. ಬಾರಿಗೆ ಹೋಗ್ತಾ ನೋಡು, ಕುಡಿತಾನೆ ವೀರೋ. ಸಾವ್ಕಾರಂದ್ರೆ ಯಾರು ತಾಗಂತಾನೆ ಕಾರೋ. ಬಾರಿಗೆ ಹೋಗ್ತಾ ನೋಡು, ಕುಡಿತಾನೆ ವೀರೋ. ಅಯ್ಯಯ್ಯೋ ಸಾಕಪ್ಪ, ಲೋಕದ ಬಾಳು ಸಾಕಪ್ಪ. ಹೆಂಡತಿ ಮಕ್ಕಳನ್ನ ಕಟ್ಟಿಕೊಂಡು ಬಾಳೋದು ಹೇಗಪ್ಪ. ಏನು ಹೇಳಲಿ ನಾನು, ಈ ಕಾಲವೇ ಕೆಟ್ಟೋಯ್ತಲ್ಲ. ರೀತಿ ನೀತಿ ಯಾವುದು ಹೇಳೋರೇ ಇಲ್ಲ, ಅದನ್ ಕೇಳೋರೇ ಇಲ್ಲ. ಮಂತ್ರಿಯಪ್ಪರು ನೀವೇನಪ್ಪ? ಹೌದಪ್ಪ, ನಾವೇ ಡಂಗೂರಿ ಅಪ್ಪನವರು. ಮಂತ್ರಿಯವರು ನಿಮ್ಮನ್ನು ಕರೆತರಲು ಅಪ್ಪಣೆ ಆಗದೆ. ಬಂದಿರಪ್ಪ, ಹೋಗೋಣ. ನಡೀರಿಯಪ್ಪ ಹೋಗೋಣ. ಅಡ್ಬಿದೆ. ಎಲೈ ಡಂಗೂರಿಯೇ, ಇಂದಿಗೆ 3 ದಿನಕ್ಕೆ
ನಮ್ಮ ಮಹಾರಾಜರಿಗಿರುವ ಕುಮಾರನನ್ನು ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆಂದು ನಮ್ಮ ನಗರದ ಮೂಲೆ ಮೂಲೆಗಳಿಗೂ ಹೋಗಿ ಸಾರಿ ಬರುವಂತವನಾಗು. ಸಾರಿ ಬರುವಂತನಾಗುವೆ ಬುದ್ಧಿ. ಎಷ್ಟು ದಿನಕ್ಕೆ ಹೋಗಿ ಸಾರಿ ಬರುವೆ ಹೇಳು? 3 ತಿಂಗಳಿಗೆ ಸಾರಿ ಬರುವೆನು ಬುದ್ಧಿ. ಇಲ್ಲೇ ಡಂಗೂರಿಯೇ, ಇಂದಿಗೆ 3 ದಿನಕ್ಕೆ, 3 ತಿಂಗಳಿಗಲ್ಲ. ತೆಗೆದುಕೋ ಈ ಹಣವನ್ನು, ಹೋಗಿ ಸಾರಿ ಬಾ. ಸಾರಲ್ಲೋ ಒಂದೇ ನೋಡಂಗೋರಿ ಕಾವ್ದವ ಕೇಳಿರಿ ಜನಗಳೇ ನೀವೆಲ್ಲರೂ. ಸಾರಲ್ಲೋ ಒಂದೇ ನೋಡಂಗೋರಿ ಕಾವ್ದವ ಕೇಳಿರಿ ಜನಗಳೇ ನೀವೆಲ್ಲರೂ. ರಾಜನ ರಾಜಕುಮಾರ್ ಹುಟ್ಟಿದ ವೈಭವ ತಿಳಿಸುವೆನು. ರಾಜನ ರಾಜಕುಮಾರನ ಹುಟ್ಟಿದ ವೈಭವ ತಿಳಿಸುವೆನು. ಮಂಟಪದೊಳಗೆ ನಡೆಯುವ ಸಂಗೀತ ವಾದ್ಯಗಳ ಅರಮನೆ ಮುಂದೆ ಮಂಟಪದೊಳಗೆ ನಡೆಯುವ ಸಂಗೀತ ವಾದ್ಯಗಳ ಗಂಗನ ಮಿತ್ರರೆ ಗಂಭೀರ ಗೀತೆ ಕೇಳದೆ ತಪ್ಪದೆ ಬಂದಿರಲ್ಲ. ಗಂಗನ ಮಿತ್ರರೆ ಗಂಭೀರ ಗೀತೆಯು ಕೇಳದೆ ತಪ್ಪದೆ ಬಂದಿರಲ್ಲ. ಸಾರಲ್ಲೋ ಮುಂದೆನ್ನು ಡಂಗೂರಿ ಶಬ್ದವ ಕೇಳಿರಿ ನೀವೆಲ್ಲರೂ. ರಾಜಾದಿರಾಜನ ರಾಜಕುಮಾರ್ ಹುಟ್ಟಿದ ವೈಭವ ತಿಳಿಸುವೆನು. ರಾಜಾದಿರಾಜನ ರಾಜಕುಮಾರನ ಹುಟ್ಟಿದ ವೈಭವ ತಿಳಿಸುವೆನು. ಅರಮನೆ ಮುಂದೆ ಮಂಟಪದೊಳಗೆ ನಡೆಯುವ ಸಂಗೀತ ವಾದ್ಯಗಳ ಅರಮನೆ ಮುಂದೆ ಮಂಟಪದೊಳಗೆ ನಡೆಯುವ ಸಂಗೀತ ವಾದ್ಯಗಳ ಕೇಳ್ರಪ್ಪೋ ಕೇಳ್ರಿ. ಚಾರ್ಲಿಸ್ ರಾಜರ ಅರಮನೆಯಲ್ಲಿ ರಾಜಕುಮಾರರು ಹುಟ್ಟಿದ್ದ ವಿಶೇಷ ದಿನದೆಂದು ಏನೇನೆಲ್ಲ ಊಟ ಉಪಚಾರ ಇರುತ್ತೆ ಎಂದರೆ ಪಾಪಮ್ಮನ್ ಪಲಾವು, ಬೆನ್ನಕ್ಕುನ್ ಬಿರಿಯಾನಿ, ರಾಜಪ್ಪಣ್ಣನ್ ರವೆ ಉಂಡೆ, ಚಾಮಣ್ಣನ್ ಚಾಪ್ಸ್, ಮಾರ್ತಕ್ಕುನ್ ಮಟನು, ಇಷ್ಟೇ ಅಲ್ಲ ಇದು ಇರ್ತದೆ ಅಂದ್ರೆ ನೀರು. ಎಲ್ಲರೂ ಬರ್ಬೇಕೆಂದು ರಾಜರ ಅಪ್ಪಣೆ ಆಗಿದೆ. ಬರ್ಬೇಕಪ್ಪೋ ಬರ್ಬೇಕು. ಸಾರಲ್ಲೋ ಮುಂದೆ ನೋಡಂಗೋರಿ ಶಬ್ದವ ಕೇಳಿರಿ ನೀವೆಲ್ಲರೂ. ಅಪ್ಪಾಜಿ ಎಲ್ಲಿ ಬಂದಿದೀವಿ ಗೊತ್ತಾ ಅಪ್ಪಾಜಿ? ಅಪ್ಪ ನಾನು ಚಿಕ್ಕೊಂದಿನ 2 ಕಣ್ಣುಗಳು ಕಾಣದಪ್ಪ. ನನ್ನ ನೋಡಕ್ಕೆ ನನಗೇ ಕಣ್ಣು ಸಾಲದಪ್ಪ. ಬೆಟ್ಟಲ್ಸೂರ್ ನಾವೆಲ್ಲಿ ಬಂದಿದೀವಿ ಗೊತ್ತಾ ಅಪ್ಪಾಜಿ? ಬೆಟ್ಟಲ್ಸೂರ್ ಅಂತೋಣಿಯವ್ರ ಪವಾಡ ಪುರುಷ ಅಂತೋಣಿಯವ್ರ ಚರ್ಚೆಗೆ ಬಂದಿದೀವಿ ಅಪ್ಪಾಜಿ. ಹೌದಾ? ನನಗೆ ಗೊತ್ತೇ ಇಲ್ವಲ್ಲಪ್ಪ. ದೇವರ ಮಕ್ಕಳು ನಾವೆಲ್ಲ ತಿರುಕ ಧನಿಕ ಬೇರಿಲ್ಲ. ದೇವರ ಮಕ್ಕಳು ನಾವೆಲ್ಲ ತಿರುಕ ಧನಿಕ ಬೇರಿಲ್ಲ. ಓಯ್ಯ ಅಮ್ಮಯ್ಯ ಧರ್ಮನ್ನೇ ತಾಯಿ ತಂದೆ ಕಾಸೊಂದ ನೀಡು ಶಿವನೇ, ಕಾಸೊಂದ ನೀಡು ಶಿವನೇ. ಓಯ್ಯ ಅಮ್ಮಯ್ಯ ಧರ್ಮನ್ನೇ ತಾಯಿ ತಂದೆ ಕಾಸೊಂದ ನೀಡು ಶಿವನೇ, ಕಾಸೊಂದ
ತಂದ ನೀಡು ಶಿವನೇ ನನ್ನ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ ನನ್ನ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ ಕಾಸಿಲ್ಲ ಎನ್ನುವರೆ ನಿಮ್ಮಂತಾದರೆ ನಮಗೆಲ್ಲ ಆದರೆ ನೀವೇ ದೂರಾದರೆ ಗತಿಯಿಲ್ಲ ಬೇಡುವೆ ಓಯ್ಯ ಅಮ್ಮಯ್ಯ ಧರ್ಮಾನ್ಯ ತಾಯಿ ತಂದೆ ಕಾಸಂದ ನೀಡು ಶಿವನೇ ಕಾಸಂದ ನೀಡು ಶಿವನೇ ಈ ನಮ್ಮ ನಾಡಿನಲ್ಲಿ ಬೆಟ್ಟಸುರ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲಿ ಬೆಟ್ಟಸುರ ಗ್ರಾಮದಲ್ಲಿ ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ ಕಾಸಿಲ್ಲ ಎನ್ನುವರು ನಿಮ್ಮಂತಾದರೆ ನಮಗೆಲ್ಲ ಆದರೆ ನೀವೇ ದೂರಾದರೆ ಗತಿಲ್ಲ ಬೇಡುವೆ ಓಯ್ಯ ಅಮ್ಮಯ್ಯ ಧರ್ಮಾನ್ಯ ತಾಯಿ ತಂದೆ ಕಾಸಂದ ನೀಡು ಶಿವನೇ ಕಾಸಂದ ನೀಡು ಶಿವನೇ ಅಪ್ಪಾಜಿ ಬೆಟ್ಟಸುರಗೆ ಜಾತ್ರೆ ಅಂತೆ ಬಾಪಾಜಿ ಎಲ್ಲಾರ ಮನೆಗೆ ಹೋಗಿ ಬಿಸಿ ಬಿಸಿ ಮುದ್ದೆ ಮಟನ್ ಸಾರು ಎಲ್ಲ ಇಸ್ಕೊಂಡು ಚೆನ್ನಾಗಿ ತಿನ್ಬಿಟ್ಟು ಬರೋಣ ಬಾಪಾಜಿ. ಹೌದಾ ಮಗನೇ ಪಾಪ ಹೋಗೋಣ. ಯಾರಾದರೆ ನಗೆ ಏನಾದರೆ ನಗೆ ಆಹಾರ ಕೊಡಿರಣ್ಣ ಅಣ್ಣಯ್ಯ ಆಹಾರ ಕೊಡಿರಣ್ಣ ಅಣ್ಣಯ್ಯ ಆಹಾರ ಕೊಡಿರಣ್ಣ. ಯಾರಾದರೆ ನಗೆ ಏನಾದರೆ ನಗೆ ಆಹಾರ ಕೊಡಿರಣ್ಣ ಅಣ್ಣಯ್ಯ ಆಹಾರ ಕೊಡಿರಣ್ಣ ಅಣ್ಣಯ್ಯ ಆಹಾರ ಕೊಡಿರಣ್ಣ. ಅಣ್ಣನೂ ನನಗಿಲ್ಲ ತಮ್ಮನೂ ನನಗಿಲ್ಲ ಅಣ್ಣನೂ ನನಗಿಲ್ಲ ತಮ್ಮನೂ ನನಗಿಲ್ಲ ಬಂದು ಬಳಗ ನೀವೇ ಅಣ್ಣ ಅಣ್ಣಯ್ಯ ಬಂದು ಬಳಗ ನೀವೇ ಅಣ್ಣ ಅಣ್ಣಯ್ಯ ಬಂದು ಬಳಗ ನೀವೇ ಅಣ್ಣ. ಯಾರಾದರೆ ನಗೆ ಏನಾದರೆ ನಗೆ ಆಹಾರ ಕೊಡಿರಣ್ಣ ಅಣ್ಣಯ್ಯ ಆಹಾರ ಕೊಡಿರಣ್ಣ ಅಣ್ಣಯ್ಯ ಆಹಾರ ಕೊಡಿರಣ್ಣ. ಅಕ್ಕನೂ ನನಗಿಲ್ಲ ತಂಗಿಯೂ ನನಗಿಲ್ಲ ಅಕ್ಕನೂ ನನಗಿಲ್ಲ ತಂಗಿಯೂ ನನಗಿಲ್ಲ ಅಕ್ಕನೂ ನನಗಿಲ್ಲ ತಂಗಿಯೂ ನನಗಿಲ್ಲ ಬಂದು ಬಳಗ ನೀವೇ ಅಣ್ಣ ಅಣ್ಣಯ್ಯ ಬಂದು ಬಳಗ ನೀವೇ ಅಣ್ಣ ಅಣ್ಣಯ್ಯ ಬಂದು ಬಳಗ ನೀವೇ ಅಣ್ಣ. ಯಾನಾದರೆ ನಗೆ ಏನಾದರೆ ಆಹಾರ ಕೊಡಿರಣ್ಣ ಅಣ್ಣಯ್ಯ ಆಹಾರ ಕೊಡಿರಣ್ಣ ಅಣ್ಣಯ್ಯ ಆಹಾರ ಕೊಡಿರಣ್ಣ.
ಯಾರೋ ನಮ್ಮ ಮಿತ್ರರು ಬರುವಂತೆ ಕಾಣುವರು ಅಪ್ಪಾಜಿ. ಯಾರಪ್ಪ ಅವರು? ಏನಯ್ಯ ಮಿತ್ರರೇ, ನೀವು ಕೂಡ ನಮ್ಮ ಹಾಗೆ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದಲ್ಲವೇ? ಹೌದಪ್ಪ, ನಾನು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದೆ. ನಿಮ್ಮ ಮೈಯ ಮೇಲಿದ್ದ ಗುಳ್ಳೆ ಗಾಯಗಳೆಲ್ಲ ಏನಾದವಯ್ಯ? ಅಪ್ಪ, ಅದ್ಯಾರೋ ಒಬ್ಬ ಮಹಾನ್ ವ್ಯಕ್ತಿ ಅಂತೋಣಿ ಅಂತೆ, ಅವರು ನನ್ನನ್ನು ನೋಡಿ ದೇವರಲ್ಲಿ ಪ್ರಾರ್ಥಿಸಿ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದರು. ತಕ್ಷಣವೇ ನನ್ನ ರೋಗವೆಲ್ಲ ಮಾಯವಾಯ್ತಪ್ಪ. ಅಪ್ಪ, ಕೈ ಬೇಡುತ್ತೇವೆ. ನಾನು ನನ್ನ ಅಪ್ಪಾಜಿಯನ್ನು ಇಬ್ಬರನ್ನು ಕರೆದುಕೊಂಡು ಹೋಗುವಿರಾ? ಖಂಡಿತವಾಗಿ ಕರೆದುಕೊಂಡು ಹೋಗ್ತೀನಿ ಬಾಪ. ಬಾಪಾಜಿ ಹೋಗೋಣ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದೆ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದೆ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವನ ಪಡೆವೆ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವನ ಪಡೆವೆ. ನಾನು ಆತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ನಾನು ಆತನಲ್ಲಿಯೇ ನಿಜ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಇವರಪ್ಪ ಮಹಾನ್ ವ್ಯಕ್ತಿ ಅಂತೋಣಿ ಅನ್ನೋರು. ಅಪ್ಪ, ನೀವುಗಳೆಲ್ಲ ಯಾರು? ಏತಕ್ಕಾಗಿ ನನ್ನ ಬಳಿಗೆ ಬಂದಿರುವಿರಿ? ಅಪ್ಪ ಪುಣ್ಯಾತ್ಮರೇ, ನನಗೆ ಚಿಕ್ಕೊಂದಿಗಳು 2 ಕಣ್ಣುಗಳು ಕಾಣದು ಓದುವು ತಂದೆ. ನನ್ನನ್ನು ನಾಳೆ ನೋಡಿಕೊಂಡ ಕಣ್ಣುಗಳು ಕಾಣದು ತಂದೆ. ಆಗ ಯಾರ ಈ ಪುಣ್ಯಾತ್ಮರೊಬ್ಬರು ಬಂದಿರ್ತಾರೆ, ಅವರು ಸಹ ಎಂಥ ಕಾಯಿಲೆ ಗುಣಪಡಿಸಿ ತಿಳಿಸಿರೇ ತಂದೆ. ಆದರೂ ನನಗೆ ಕಣ್ಣುಗಳು ಬರುವಂತೆ ನಿಮ್ಮ ಸೃಷ್ಟಿಯಿಂದ ನಮ್ಮನ್ನು ಕಣ್ಣು ತೋರ್ತೀನಿ. ನಾನು ನಿಮ್ಮ ಪಾದದಲ್ಲಿ ಬಿದ್ದು ಬಿಡ್ತೇನೆ ತಂದೆ. ಚಿಂತಿಸಬೇಡ ಮಗನೇ, ಪ್ರಭು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವನ್ನ ಇಡು. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಿನಗೆ ದೃಷ್ಟಿ ಬರುವಂತಾಗಲಿ ತಂದೆ ಮಗನೇ.
ದಟ್ಟಾಳ್ಸೂರಿಗೆ ಬಂದಿದ್ದಕ್ಕೆ ನನಗೆ ಚಿಕ್ಕಂದಿನಿಂದ ಒಂದೆರಡು ಕಣ್ಣುಗಳು. ಸಂತ ಅಂತೋಣಿ ಅವರು ನನಗೆ ದೃಷ್ಟಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಬನ್ನಿರಪ್ಪ. ಕರ್ತರ ಕರುಣೆ ಶಾಶ್ವತ ಅವರ ಪಾದ ಸೇರಿರಿ. ಕರ್ತರ ಕರುಣೆ ಶಾಶ್ವತ ಅವರ ಪಾದ ಸೇರಿರಿ. ಕಾತರೆ ಮಗೆ ಆಶ್ರಯ ದೀನ ಮನಗೆ ಘೋಷಿಸಿ. ಕರ್ತರ ಕರುಣೆ ಶಾಶ್ವತ, ಕರ್ತರ ಕರುಣೆ ಶಾಶ್ವತ ಅವರ ಪಾದ ಸೇರಿರಿ. ಇಸ್ರಾಯೇಲ್ ಜನರೇ ಹಾಡಿರಿ, ಕರ್ತರ ಕರುಣೆ ಶಾಶ್ವತ. ಇಸ್ರಾಯೇಲ್ ಜನರೇ ಹಾಡಿರಿ, ಕರ್ತರ ಕರುಣೆ ಶಾಶ್ವತ. ದೀನ ನಮಗೆ ಘೋಷಿಸಿ. ಕರ್ತರ ಕರುಣೆ ಶಾಶ್ವತ, ಕರ್ತರ ಕರುಣೆ ಶಾಶ್ವತ ಅವರ ಪಾದ ಸೇರಿರಿ. ಆನಂದಗೊಂಡೆ ಇಂದು ನಾನು ಚಂದದಾಗಿ ಚಂದದಾಗಿ. ಆನಂದಗೊಂಡೆ ಇಂದು ನಾನು ಚಂದದಾಗಿ ಚಂದದಾಗಿ. ಚಂದ್ರಕಾಂತ ರೂಪನಾಗೆ ಚಂದ್ರಕಾಂತ ರೂಪನಾಗೆ ಚಂದ್ರನಂತೆ ಚಲುಪನಾಗಿ. ಆನಂದಗೊಂಡೆ ಇಂದು ನಾನು ಚಂದದಾಗಿ ಚಂದದಾಗಿ. ನಾನಿರುವ ಸುಂದರತೆ ಜಗವ ಮೋಹಿಸಿ ಜಗವ ಮೋಹಿಸಿ. ನಾನಿರುವ ಸುಂದರತೆ ಜಗವ ಮೋಹಿಸಿ ಜಗವ ಮೋಹಿಸಿ. 5 ಕೋಟಿ ಕ್ರೀಡೆ ಧಾಮ 5 ಕೋಟಿ ಕ್ರೀಡೆ ಧಾಮ. ತಂದೆ ನಾನು ಕೊಟ್ಟೆ ನಾನು ಅನಂತಗೊಂಡೆ ಇಂದು ನಾನು ಚಂದದಾಗಿ ಚಂದದಾಗಿ. ಅಯ್ಯ ನೋಡಿರೆ ನೀವು ಕೇಳಿರೆ ಬಾಲನ್ನು ಏಗ ಬರುತ್ತಲೆ ಗೆರುಬನ್ ಬಾಲನ್ನು ಏಗ ಬರುತ್ತಲೆ ಗೆರುಬನ್. ಅಯ್ಯ ನೋಡಿರೆ ನೀವು ಕೇಳಿರೆ. ಅಣ್ಣ ಎಬ್ರಿ
ಅವನನ್ನು ನಾವು ಕರುಣೆಯಿಲ್ಲದೆ ಇವನನ್ನು ನಾವು ಧರಣಿಯೊಳಗೆ ಮರಳವ ಮಾಡಿ ಅವನ ಕಥೆಯ ಮುಗಿಸಲೇಬೇಕು, ಅವನ ಕಥೆಯ ಮುಗಿಸಲೇಬೇಕು. ಅಯ್ಯ ನೋಡಿರಿ ನೀವು ಕೇಳಿರಿ, ಪಾಲನ್ನು ಏಗ ಬರುತ್ತಲೆಗಿರುವ, ಪಾಲನ್ನು ಏಗ ಬರುತ್ತಲೆಗಿರುವ. ಅಯ್ಯ ನೋಡಿರಿ ನೀವು ಕೇಳಿರಿ. ಧರ್ಮವೆಂದು ಕರ್ಮವೆಂದು ನೆಲೆಸಲು ಬೇರೆ, ಕರ್ಮವೆಂದು ನೆಲೆಸಲು ಬೇರೆ. ಬಂಗಾರ ಮದುವೆಯ ಕಣ್ಣಲ್ಲಿ ನೋಡಿ, ಬಂಗಾರ ಮದುವೆಯ ಕಣ್ಣಲ್ಲಿ ನೋಡಿ. ಅಯ್ಯ ನೋಡಿರಿ ನೀವು ಕೇಳಿರಿ, ಪಾಲನ್ನು ಏಗ ಬರುತ್ತಲೇ ಇರುವ, ಪಾಲನ್ನು ಏಗ ಬರುತ್ತಲೇ ಇರುವ. ಅಯ್ಯ ನೋಡಿರಿ ನೀವು ಕೇಳಿರಿ. ಹೇ ದೋಸ್, ಆ ಬಾಲಕ ಬರಬಿಡ, ನಾನೇ ನೋಡಿಕೊಳ್ಳುತ್ತೇನೆ. ಈಗ ಬಾಲಕನು ಬರುತ್ತಿದ್ದಾನೆ, ಪಕ್ಕಕ್ಕೆ ಬನ್ನಿರಿ. ಹಾಗೆ ಆಗಲೇ ಅಣ್ಣ. ಪಾಠಶಾಲೆಗೆ ಹೋಗುವೆನೋ, ಮಿತ್ರರನ್ನು ನೋಡುವೆನೋ. ಪಾಠಶಾಲೆಗೆ ಹೋಗುವೆನೋ, ಮಿತ್ರರನ್ನು ನೋಡುವೆನೋ. ಪ್ರೇಮದಿಂದ ಕೂಡುವೆನು, ಕೂಡಿ ಅವರೋಳ್ ಆಡುವೆನು. ಪ್ರೇಮದಿಂದ ಕೂಡುವೆನು, ಕೂಡಿ ಅವರು ಆಡುವೆನು. ನನ್ನಪ್ಪದ ವೈಭವ ಅವರಿಗೆ ತಿಳಿಸಿ ಆನಂದದಿಂದ ನಲಿಯುವೆನು. ನನ್ನಪ್ಪದ ವೈಭವ ಅವರಿಗೆ ತಿಳಿಸಿ ಆನಂದದಿಂದ ನಲಿಯುವೆನು. ಪಾಠಶಾಲೆಗೆ ಹೋಗುವೆನು, ಮಿತ್ರರನ್ನು ನೋಡುವೆನು. ನೋಡಿರೋ ಮಿತ್ರರೇ, ಎಂತಹ ಮಲ್ ಬಂಗಾರವೇ ಮೈ ತುಂಬಿದೆ. ಇದಕ್ಕೆ ನೀವೇನ್ ಹೇಳಿದ್ರಿ? ಹೇ ದೋಸ್, ಆ ಬಂಗಾರಕ್ಕೆ ಆಸೆ ಪಟ್ಟು ಆ ಬಾಲಕನು ನೋಡಿ ನೋಡಿ ಹೇಗೆ ಕೊಲ್ಲುವುದು? ಅಣ್ಣ ನನಗೂ ಮನೆ ತುಂಬ ಮಗಳವಪ್ಪ. ಸರಾಯ್ತಾ? ಆ ಕಂದಪ್ಪನ ನೋಡಿ ನೋಡಿ ಕೊಲ್ಲಲಾರೇನಪ್ಪ, ಕೊಲ್ಲಲಾರಪ್ಪ. ಲೇ, ನಮ್ಮ ಬೌದ್ಧರು ಹೇಳಿದ ಮಾತನ್ನು ಮೀರಬಾರದು. ಉಪ್ಪು ತಿಂದ ಮನೆಗೆ ಮುಪ್ಪಿನ ತನಕ ನೋಡಿಕೊಳ್ಳಬೇಕು, ತಿಳಿಯುತ್ತೆ? ಆಗ್ಲಿ ಅಣ್ಣ. ಇರಲೇ, ನಾನು ಒಂದು ಯೋಚನೆ ಮಾಡುತ್ತೇನೆ. ಹೇಳದು ಅದೇನೆಂದರೆ, ಮುತ್ತು, ನಾಳೆ ನೀನು ಬರುವಾಗ ಒಂದು ಬಾಟ್ಲ್ ರಮ್ಮನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ. ಕಣ್ಣ, ಹಾ, ಒಂದು ಬಾಟ್ಲು ವಿಸ್ಕಿಯನ್ನು ತೆಗೆದುಕೊಂಡು ಬಾ. ಹಾಗೆ ಆಗ್ಲಿ ಅಣ್ಣ. ನಾನು ಬ್ರಾಂದಿ ತಿಂಡಿ ತಿನಿಸು ತಂದೆ ಕುಡಿದೆ ಮಜಾ ಮಾಡಿ ಆಮೇಲೆ ಯೋಚನೆ ಮಾಡೋಣ. ಹಾಗೆ ಆಗಲಿ. ಹಾಗೆ ಆಗಲಿ ಅಣ್ಣ. ಬನ್ನಿ.